ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ಲಕ್ಷ್ಮಿಗೆ ಹೇಗೆ ಸೀರೆ ಉಡಿಸೋದು ಅಂತ ಈ ವಿಡಿಯೋಲಿ ತೋರಿಸ್ಕೊಡ್ತೀವಿ. ಸೊ ಮೊದಲಿಗೆ ನಮಗೆ ಬೇಕಾಗಿರೋ ಐಟಮ್ಸ್ ಲಕ್ಷ್ಮಿದು ಹಸ್ತ, ಪಾದ ಮತ್ತು ಈ ತೋಮಾಲೆ. ಮತ್ತು ನಾನು ಇಲ್ಲಿ ಕಾಟನ್ ಕೈ ಕಾಲು ಯೂಸ್ ಮಾಡ್ತಾರೆ. ನೀವು ಬೇಕಾದರೆ ಕಾಟನ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಯೂಸ್ ಮಾಡ್ಕೊಳ್ಬೋದು. ನಾವು ವಿಡಿಯೋಲಿ ಹೇಗೆ ತೋರಿಸ್ಕೊಡ್ತೀವೋ ಅದೇ ರೀತಿ ನೀವು ಟ್ರೈ ಮಾಡಿ. ಲಕ್ಷ್ಮಿ ಪರ್ಫೆಕ್ಟಾಗಿ ಬರುತ್ತೆ. ಈ ಹಗ್ಗ ಎಲ್ಲ ನೀವು ಬಿಗಿಯಾಗಿ ಟೈಟಾಗಿ ಕಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ನಿಮಗೆ ಲಾಸ್ಟಲ್ಲಿ ಲಕ್ಷ್ಮಿದು ಹ್ಯಾಂಡ್ಸು ಲೆಗ್ಸ್ ಎಲ್ಲ ಪರ್ಫೆಕ್ಟಾಗಿ ಕೂತ್ಕೊಳ್ಳಲ್ಲ. ಸೊ ನೀವು ಏನೇ ಟೈ ಮಾಡ್ಕೊಳ್ಬೇಕಾದ್ರೂ ಟೈಟಾಗಿ ಟೈ ಮಾಡ್ಕೊಳ್ಳಿ. ಇಲ್ಲಿ ನಾವು ಬಿಂದಿಗೆಗೆ ಮುಂದೆ ಒಂದು ಕೋಲಿಟ್ಟು ಅದನ್ನು ಬಿಗಿಯಾಗಿ ಟೈಟಾಗಿ ಕಟ್ಕೊಳ್ತಾ ಇದ್ದೀರಿ. ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಕೋಲ್ ಇಟ್ಕೊಳ್ಳಿ, ಬಿಕಾಸ್ ನಾವು ಇದಕ್ಕೆ ಹಸ್ತ ಪಾದ ಎಲ್ಲ ಟೈ ಮಾಡ್ಕೊಳ್ತಿರ್ತೀರಿ. ಅದಕ್ಕೆ ಫಸ್ಟು ಹಗ್ಗದಿಂದ ಆ ಕೋಲ್ನ ಈ ಥರ ಟೈಟಾಗಿ ಕಟ್ಕೊಳ್ಳಿ. ನಂತರ ಆ ಕೋಲ್ನ ಬಿಂದಿಗೆಗೆ ಈ ಥರ ನೀವು ಕಟ್ಕೊಳ್ಬೇಕಾಗುತ್ತೆ. ನಾನು ಫಸ್ಟೇ ಹೇಳ್ದಂಗೆ ನೀವು ಆದಷ್ಟು ಇದನ್ನು ಬಿಗಿಯಾಗಿ ಕಟ್ಕೊಳ್ಬೇಕಾಗತ್ತೆ. ಸೊ ದಟ್ ಹಸ್ತ ಪಾದ ಎಲ್ಲ ನಿಮಗೆ ಶೇಕ್ ಆಗದಿರ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಈ ಹಸ್ತಪಾದ ನಾನು ಆರ್ಸಿ ಸೈಂಟಿಫಿಕ್ ಗೋಲ್ಡ್ ಶಾಪ್ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನ್ನ ಓಲ್ಡ್ ವಿಡಿಯೋಲ್ಲೂ ಅಷ್ಟೇ ನೀವು ತುಂಬ ಜನ ಹಸ್ತಪಾದ ಮತ್ತು ಲೋಟಸ್ ಎಲ್ಲ ಎಲ್ಲಿಂದ ತೊಗೊಂಡಿದ್ದು ಅಂತ ಕೇಳ್ತಿದ್ರಿ. ಲೋಟಸ್ ಇಸ್ ಫ್ರಮ್ ಗಂಗಾ ಲೈಟ್ಸ್ ಆ್ಯಂಡ್ ಟೆಂಟ್ ಹೌಸ್, ಮಲ್ಲೇಶ್ವರಂ. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ್ಯಂಡ್ ಈ ಹಸ್ತಪಾದ ಆರ್ಸಿ ಸೈಂಟಿಫಿಕ್ ಗೋಲ್ಡ್ ಶಾಪ್, ವೀನಾ ಸ್ಟೋರ್ಸ್ ಅಂತ ಕೂಡ ಕರೀತಾರೆ. ನಿಮಗೆ ಅಲ್ಲಿ ಪ್ರೈಸ್ ಸ್ವಲ್ಪ ಹೈ ಇರುತ್ತೆ. ನೀವು ಬೇಕಾದರೆ ಚಿಕ್ಕಪೇಟೆ ಬೇರೆ ಅಂಗಡಿಯಲ್ಲಿ ಕೂಡ ವಿಚಾರಿಸಿ ತಗೊಳ್ಬೋದು. ನಾನು ಮುಂಚೆ ಹೇಳಿದಾಗೆ ನೀವು ಕಾಟನ್ ಹಸ್ತಪಾದ ಕೂಡ ಯೂಸ್ ಮಾಡ್ಬೋದು. ಅದನ್ನು ನೀವು ಸೆಲೋ ಟೇಪಲ್ಲಿ ಈ ಬ್ರಾಸ್ ಹಸ್ತಪಾದಾಗೆ ಟೈಟಾಗಿ ಕಟ್ಕೊಳ್ಬೇಕಾಗತ್ತೆ. ನಂತರ ಅದನ್ನು ಈ ರೀತಿ ಕೋಲಿಗೆ ನಾವು ಮುಂಚೆ ಏನು ಹಾಕ್ಕೊಂಡಿರ್ತೀರೋ ಅದು ಈ ರೀತಿ ಫಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈಗ ಲಕ್ಷ್ಮಿ ಲೆಗ್ಸ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ಕೂಡ ನಾವು ಕೋಲ್ಗೆ ಟೈ ಮಾಡ್ಕೊಳ್ಳೋಣ. ಈಗ ಸ್ಯಾರಿ ಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಾಲ್ಸ್ ಎಲ್ಲ ಹಾಕಿದ್ದೀನೋ ಆ ಸೈಡ್ ಸ್ಯಾರಿ ಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪಲ್ಲುನ ನಾವು ಪ್ಲೀಟ್ ಮಾಡ್ಕೊಂಡಿಲ್ಲ, ಪಲ್ಲುನ ಹಾಗೆ ಬಿಟ್ಟಿದ್ದೀವಿ. ನಾವು ಸ್ಯಾರಿ ಏನು ಪ್ಲೀಟ್ ಮಾಡ್ಕೊಂಡಿರ್ತೀರೋ ಅಲ್ಲಿ ಸೆಂಟರ್ಗೆ ನಾವು ಈ ಥರ ಕಟ್ಟಬೇಕಾಗತ್ತೆ. ಮತ್ತು ಇನ್ನೊಂದು ದಾರ ತಗೊಂಡು ನಾವು ಮೇಲೆ ಕೂಡ ಕಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಾವು ಸ್ಯಾರಿಗೆ ಏನು ಪ್ಲೀಟ್ಸ್ ಹಾಕ್ಕೊಂಡಿರ್ತೀರೋ ಅದು ಈಚ್ ಪಲ್ಲುನ ಇಟ್ಕೊಂಡು ನಾವು ಪಿನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಗುಂಡ್ ಪಿನ್ ಯೂಸ್ ಮಾಡ್ತಿದ್ದೀರಿ, ಸೇಫ್ಟಿ ಪಿನ್ ಯೂಸ್ ಮಾಡ್ತಲ್ಲ. ಬಿಕಾಸ್ ನಮಗೆ ರಿಮೂವ್ ಮಾಡೋಕ್ಕೆ ಕೂಡ ಇದು ಈಸಿಯಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಮಗೆ ಪ್ಲೀಟ್ಸ್ ಮೂವ್ ಆಗದೆ ಕ್ಲೀನಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಮುಂಚೆ ನಾವು ಸ್ಯಾರಿನ ಮಿಡಿಲಲ್ಲಿ ಹಾಗೂ ಮೇಲೆ ಟೈ ಮಾಡಿರ್ತೀವಲ್ವ. ಸೊ ಪ್ಲೀಟ್ಸ್ಗೆ ಪಿನ್ ಹಾಕಿದ ನಂತರ ನಾವು ಆ ಮೇಲೆ ಇದ್ದಿದ್ದ ದಾರಾನ ಬಿಚ್ಚಿಬಿಡ್ತೀರಿ. ಮಿಡಿಲಲ್ಲಿ ಏನಿರುತ್ತೋ ಅದನ್ನು ನಾವು ಬಿಂದಿಗೆಗೆ ಕಟ್ತೀರಿ. ಬಿಂದಿಗೆಯಿಂದ ನಾವು ಲೆಗ್ಸ್ ಕೂಡ ಸೇರಿಸಿ ಕಟ್ತಾ ಇದ್ದೀವಿ.
ಈಗ ಸ್ಯಾರಿ ಬಾರ್ಡರ್ನ ನಾವು ಕಾಲಿಗೆ ಕ್ಲೀನಾಗಿ ಅದನ್ನು ಫೋಲ್ಡ್ ಮಾಡಿ ಗುಂಡು ಪಿನ್ನಿಂದ ಪಿನ್ ಮಾಡ್ಕೊಳ್ತೀವಿ. ಸ್ಯಾರಿನ ನಾವು ಏನು ಇನ್ನರ್ ಟಕ್ ಮಾಡ್ಕೊಳ್ತೀರಲ್ವ ಆ ಎಡ್ಜ್ನ ನಾವು ಈ ಥರ ಕಚ್ಚೆ ಥರ ಕಟ್ಕೋಬೇಕಾಗತ್ತೆ. ಸೊ ಅದನ್ನು ನಾವು ಪಿನ್. ಅಗೇನ್ ಈ ಸೈಡ್ ಪಲ್ಲು ಬಿಟ್ಟು ಮುಂಚೆ ಯಾವ ಥರ ನಾವು ಪ್ಲೀಟ್ಸ್ ಮಾಡ್ಕೊಂಡಿದ್ರೋ ಅದೇ ರೀತಿ ಈ ಸೈಡ್ ಕೂಡ ಪ್ಲೀಟ್ ಮಾಡಿಕೊಂಡು ಪಿನ್ ಹಾಕ್ಕೊಳ್ಬೇಕು. ನಂತರ ಪಲ್ಲುನ ಪ್ಲೀಟ್ಸ್ ಮಾಡಿಕೊಂಡು ಅದನ್ನು ನೀವು ಬಿಂದಿಗೆ ಹಿಂದೆ ಕೋಲಿಂದ ಮುಂದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಮುಂದೆ ಪ್ಲೀಟ್ಸ್ ಎಲ್ಲ ಕ್ಲೀನಾಗಿ ಸೆಟ್ ಮಾಡಿಕೊಂಡು ನಂತರ ಆ ಪಲ್ಲುನ ಬಿಂದಿಗೆ ಸುತ್ತ ಈ ಥರ ಒಂದು ರೌಂಡ್ ಹಾಕ್ಕೊಂಡು ಮುಂದಕ್ಕೆ ಬಿಟ್ಟು ಅದನ್ನು ನಾವು ಹಗ್ಗದಿಂದ ಬಿಂದಿಗೆಗೆ ಕಟ್ಕೊಳ್ಬೇಕು. ಇಲ್ಲಿ ನಾವು ದೇವಿಯ ಎದೆ ಭಾಗ ಹತ್ರ ಒಂದು ಕ್ಲಾತ್ ಇಡ್ತಿದ್ದೀವಿ. ನೀವು ಬೇಕಾದರೆ ಕ್ಲಾತ್ ಆರ್ ಸ್ಪಾಂಜ್ ಏನಾದರೂ ಇಡ್ಬೋದು. ಇಲ್ಲಿ ನಾವು ಪ್ಲೀಟ್ಸ್ ಹಿಂದೆ ಒಂದು ಪಿಲ್ಲೋ ಯೂಸ್ ಮಾಡಿದ್ದೀರಿ ಸೊ ದಟ್ ಈ ಪ್ಲೀಟ್ಸ್ ಎಲ್ಲ ಸ್ವಲ್ಪ ಮುಂದಕ್ಕೆ ಎದ್ದು ಕಾಣಿಸ್ಲಿ ಅಂತ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ನಿಮಗೆ ಈ ಕೋಲೆಲ್ಲ ಕಾಣಿಸ್ದೇ ಇರೋಕ್ಕೆ ನೀವು ಹೂವಿನ ಹಾರ ಯೂಸ್ ಮಾಡ್ಬೋದು. ಈ ತೋಮಾಲೆ ಕೂಡ ನಿಮಗೆ ನಾವು ಇಲ್ಲಿ ಗ್ರೀನ್ ಕಲರ್ ತೋಮಾಲೆ ಏನು ಯೂಸ್ ಮಾಡಿದ್ರಿ ಅಲ್ಲೂ ನೀವು ಹೂವಿನ ತೋಮಾಲೆ ಯೂಸ್ ಮಾಡ್ಬೋದು. ಆ್ಯಂಡ್ ದೇವಿಯ ಮೇಲೆ ಕೂಡ ಒಂದು ಮಲ್ಲಿಗೆ ಹಾರ ಅಥವಾ ಲೋಟಸ್ ಹಾರ ಯೂಸ್ ಮಾಡ್ಬೋದು.